ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ವೆನೆಜುವೆಲಾ ಮೇಲೆ ಅಮೆರಿಕ ದಾಳಿ ಮಾಡಿದೆ, ವೈಮಾನಿಕ ದಾಳಿ ಮಾಡಿದೆ. ಈ ದಾಳಿ ಜಾಗತಿಕವಾಗಿ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಏಕಾಏಕಿಯಾಗಿ ಡೊನಾಲ್ಡ್ ಟ್ರಂಪ್ ಅವರು ವೆನೆಜುವೆಲಾ ಮೇಲೆ ವೈಮಾನಿಕ ದಾಳಿ ಮಾಡಿಸಿದ್ಯಾಕೆ? ಇದರ ಜೊತೆಗೆ ಅಲ್ಲಿನ ಅಧ್ಯಕ್ಷನನ್ನ ಸೆರೆ ಹಿಡಿದಿದ್ಯಾಕೆ? ಈ ಯುದ್ಧಕ್ಕೂ ಅಥವಾ ಈ ಸಂಘರ್ಷಕ್ಕೂ ಚೀನಾಗೂ ಇರುವಂತಹ ಸಂಬಂಧ ಏನು? ಈ ಎಲ್ಲದರ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ನಂತರ ಜಾಗತಿಕವಾಗಿ ಒಂದಿಷ್ಟು ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದೆ. ಇದು ನೇರ ಸಂಘರ್ಷನ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂಘರ್ಷಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಕಾರಣವಾಗ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದ ಬಳಿಕ ಈ ಸುಂಕ ಸಮರವನ್ನು ಕೂಡ ಆರಂಭಿಸಿದ್ರು. ಈ ಸುಂಕ ಸಮರದಿಂದಾಗಿ ಭಾರತ ಸೇರಿದಂತೆ ಚೀನಾ ಸೇರಿದಂತೆ ಬೇರೆ ಬೇರೆ ದೇಶಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಏಕಚಕ್ರಾಧಿಪತ್ಯವನ್ನ ಅಥವಾ ನಾನೇ ಸುಪ್ರೀಂ ಅನ್ನುವಂತಹ ವಿಚಾರವನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಅಂದರೆ ನಾನು ಅಮೆರಿಕದ ಅಧ್ಯಕ್ಷ, ನಾನು ದೊಡ್ಡಣ್ಣ, ನಾನು ಹೇಳಿದಂತೆ ನೀವು ಕೇಳಬೇಕು, ನಾನು ಮಾಡಿದ್ದೇ ರೂಲು, ನಾನು ನಡೆದಿದ್ದೇ ದಾರಿ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇದೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಇದರ ನಡುವೆ ವೆನೆಜುವೆಲಾ ಮೇಲೆ ವೈಮಾನಿಕ ದಾಳಿ ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆಗೆ ಮೊದಲ ಉತ್ತರವನ್ನು ಹುಡುಕುವುದಾದ್ರೆ, ಈ ದಾಳಿಗೆ ಕಾರಣ ಚೀನಾ ಅಂತ ಹೇಳ್ಬೋದು. ಚೀನಾನ ಅಂತ ಹೇಳಿದ್ರೆ ಅಲ್ಲ, ಎಕ್ಸಾಕ್ಟ್ ಆಗಿ ಚೀನಾ ಅಲ್ಲ. ಚೀನಾ ಮೇಲಿನ ಸಿಟ್ಟಿಗಾಗಿ ಅಮೆರಿಕ ಅಧ್ಯಕ್ಷ ಈ ದಾಳಿಯನ್ನ ಮಾಡಿಸಿರಬಹುದು ಅನ್ನುವಂತಹ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಹಾಗಾದ್ರೆ ಏನು ಈ ದಾಳಿಗೂ ವೆನೆಜುವೆಲಾಗೂ ಚೀನಾಗೂ ಏನ್ರಿ ಸಂಬಂಧ ಅಂತ ಹೇಳೋದಾದ್ರೆ, ನೋಡಿ, ವೆನೆಜುವೆಲಾ ಅಂತ ಹೇಳಿದ್ರೆ ಮುಖ್ಯವಾಗಿ ವೆನೆಜುವೆಲಾದ ಒಂದಿಷ್ಟು ಇತಿಹಾಸವನ್ನು ನಾನು ಹೇಳ್ತಾ ಹೋಗ್ತೀನಿ. ವೆನೆಜುವೆಲಾ ಸಂಪತ್ತು ಭರಿತ ದೇಶವಾಗಿದೆ. ತೈಲ ಸಂಪತ್ತು, ನಿಕ್ಷೇಪಗಳು ಯಥೇಚ್ಛವಾಗಿರುವಂಥದ್ದು ವೆನೆಜುವೆಲಾದಲ್ಲಿ. ಈ ಸಂಪತ್ತನ್ನು ಹೊಂದಿದ್ರೂ ಕೂಡ ವೆನೆಜುವೆಲಾ ಬಡ ರಾಷ್ಟ್ರವಾಗಿದೆ. ಅದು ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಬಟ್ ಈ ಸಂಪತ್ತು ಅನ್ನೋದು ಇದೆಯಲ್ವಾ, ಈ ಸಂಪತ್ತು ಯಾರಿಗೆ ಲಾಭ ಆಗ್ತಾ ಇತ್ತು ಅಂತ ಹೇಳಿದ್ರೆ ಚೀನಾಗೆ ಲಾಭ ಆಗ್ತಾ ಇತ್ತು. ಹೇಗೆ ಅಂದರೆ, ವೆನೆಜುವೆಲಾ ಮತ್ತು ಚೀನಾದ ಸಂಬಂಧಗಳು ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷಗಳ ಹಿಂದೆಯಿಂದಲೂ ಕೂಡ ಈ ಎರಡೂ ದೇಶಗಳ ನಡುವೆ ಸಂಪತ್ತು ಅಂದರೆ ಈ ಎರಡೂ ದೇಶಗಳ ನಡುವೆ ವ್ಯಾಪಾರ ವಹಿವಾಟು ಚೆನ್ನಾಗಿದೆ. ಯಾವ ರೀತಿಯ ವ್ಯಾಪಾರ ವಹಿವಾಟು ಅಂತ ಹೇಳಿದ್ರೆ, ಚೀನಾ ವೆನೆಜುವೆಲಾಗೆ ಕಾಸನ್ನು ಕೊಟ್ಟರೆ, ಅಮೌಂಟನ್ನು ಕೊಟ್ಟರೆ, ವೆನೆಜುವೆಲಾ ಕೊಡ್ತಾ ಇದ್ದದ್ದು ತೈಲವನ್ನು. ಈ ರೀತಿಯಾಗಿ ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದರು. ಇದರ ನಡುವೆ ಒಂಚೂರು ಬ್ರೇಕಪ್ ಆದರೂ ಕೂಡ ಮತ್ತೆ ಪ್ಯಾಚಪ್ ಆಗಿದೆ, ಅದು ಬೇರೆ ವಿಚಾರ. ಬಟ್ ವಿಶ್ವಸಂಸ್ಥೆಯಲ್ಲೂ ಕೂಡ ವೆನೆಜುವೆಲಾವನ್ನು ಚೀನಾ ಪದೇ ಪದೇ ಬೆಂಬಲಿಸ್ತಾ ಇತ್ತು, ಬೆನ್ನೆಲುಬಾಗಿ ನಿಲ್ತಾ ಇತ್ತು. ವೆನೆಜುವೆಲಾ ಸಂಪತ್ತು ಚೀನಾಗೆ ಹೋಗ್ತಾ ಇದ್ದದ್ದು ಜೊತೆಗೆ ಚೀನಾ ಸಪೋರ್ಟ್ ಇಂದಾಗಿ ಅಮೆರಿಕ ಅಧ್ಯಕ್ಷರಿಗೆ ಒಂದು ರೀತಿಯಾಗಿ ಕಸವಿಸಿ. ಯಾಕೆ ಕಸವಿಸಿ ಅಂತ ಹೇಳಿದ್ರೆ, ಜಾಗತಿಕವಾಗಿ ಸುಪ್ರೀಂ ಪವರ್ ಆಗಬೇಕು ಅನ್ನುವಂಥ ಪೈಪೋಟಿ ನಡೀತಾ ಇರುವಂಥದ್ದು ಅಮೆರಿಕ ಮತ್ತು ಚೀನಾ ನಡುವೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾದ ನಂತರ ಅವರು ನೇರವಾಗಿ ಟಾರ್ಗೆಟ್ ಮಾಡಿದ್ದು, ಅಥವಾ ಈ ಹಿಂದೆಯಿಂದಲೂ ಕೂಡ ಚೀನಾವನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಡೊನಾಲ್ಡ್ ಟ್ರಂಪ್ ಅವರು. ಅದು ಸಾಕಷ್ಟು ಕಾರಣಗಳಿಗಾಗಿ ಪದೇ ಪದೇ ಚೀನಾ ವಿರುದ್ಧ ಮಾತನಾಡ್ತಾರೆ. ಕೊರೋನಾ ಸಂದರ್ಭದಲ್ಲಿ ಚೀನಾ ವೈರಸ್ ಅಂತಲೇ ಟೀಕೆ ಮಾಡ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಚೀನಾದ ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರಿಸ್ಕೊಂಡೇ ಬರ್ತಾ ಇರುವಂಥದ್ದು. ಸೊ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಚೀನಾ ಮೇಲೆ ಸಾಕಷ್ಟು ಸಿಟ್ಟಿದೆ, ಕೋಪ ಇದೆ. ಇದರ ಪರಿಣಾಮವಾಗಿ ವೆನೆಜುವೆಲಾ ಮೇಲೆ ದಾಳಿ ನಡೆದಿರಬಹುದು ಅನ್ನುವಂಥ ಮಾತು ಕೂಡ ಇದೆ. ಆ ರೀತಿಯಾಗಿ ವಿಶ್ಲೇಷಣೆ ಕೂಡ ಆಗ್ತಾ ಇದೆ. ಇನ್ನು ಎರಡನೇ ಕಾರಣವನ್ನು ಹುಡುಕೋದಾದ್ರೆ, ತೈಲ ಸಂಪತ್ತು, ನೈಸರ್ಗಿಕ ಸಂಪತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ನಾನೀಗಾಗಲೇ ಹೇಳ್ತಾ ಇದ್ದೆ, ಅಮೆರಿಕ ವೆನೆಜುವೆಲಾ ಮೇಲೆ ದಾಳಿ ಮಾಡೋದಕ್ಕೆ ಚೀನಾ ಕಾರಣ ಆಗಿದ್ರೂ ಕೂಡ ಮತ್ತೊಂದು ಕಾರಣ ಇದೆ. ಏನು ಅಂತ ಹೇಳಿದ್ರೆ, ವೆನೆಜುವೆಲಾದಲ್ಲಿ ಅಮೇರಿಕಾಗಿಂತ ಬರೋಬ್ಬರಿ 1.36 ಟ್ರಿಲಿಯನ್ಗೂ ಹೆಚ್ಚು ತೈಲ ನಿಕ್ಷೇಪಗಳಿವೆ. ಅಂದರೆ
ಅಮೇರಿಕಾಗಿಂತ ವೆನಿಜುವೆಲಾದಲ್ಲಿ 1.36 ಟ್ರಿಲಿಯನ್ ಹೆಚ್ಚು ತೈಲ ನಿಕ್ಷೇಪಗಳು ಇರುವಂಥದ್ದು. ಇದು ಸಾಮಾನ್ಯವಾಗಿ ಅತಿ ಹೆಚ್ಚು ಸಂಪತ್ತು ಭರಿತವಾಗಿದೆ. ವೆನಿಜುವೆಲಾ ನೈಸರ್ಗಿಕವಾಗಿ ಸಂಪತ್ತಿರುವ ಕಾರಣಕ್ಕಾಗಿ ಆ ಸಂಪತ್ತಿನ ಮೇಲೆ ಅಮೆರಿಕ ಅಧ್ಯಕ್ಷರ ಕಣ್ಣು ಬಿದ್ದಿದೆ. ಇದೇ ಕಾರಣಕ್ಕಾಗಿ ದಾಳಿಯಾಗಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದು ಕೂಡ ಎರಡನೇ ಕಾರಣ. ಇನ್ನು ಮೂರನೇ ಕಾರಣವನ್ನು ಹುಡುಕೋದಾದ್ರೆ ಮಾದಕ ವಸ್ತುಗಳ ಸಾಗಾಟ ಅಂತ. ಮಾದಕ ವಸ್ತುಗಳು ಮತ್ತು ಸಾಗಾಣೆ ಹೇಗೆ ಈ ವೈಮಾನಿಕ ದಾಳಿಗೂ ಅಥವಾ ಅಮೆರಿಕ ಅಧ್ಯಕ್ಷರ ಡೊನಾಲ್ಡ್ ಟ್ರಂಪ್ ಅವರ ಈ ಕೋಪಕ್ಕೆ ಮಾದಕ ವಸ್ತುಗಳು ಯಾವ ರೀತಿಯಾಗಿ ಲಿಂಕ್ ಪಡೆದುಕೊಳ್ಳುತ್ತೆ ಅಂತ ಹೇಳೋದಾದರೆ, ಮುಖ್ಯವಾಗಿ ನೋಡಿ, ವೆನಿಜುವೆಲಾ ಕೊಕೇನ್ಗೆ ಪ್ರಮುಖ ಸಾಗಾಣೆ ಮಾರ್ಗವಾಗಿದೆ. ನೋಡಿ, ಕೊಕೇನ್ ಇದೆಯಲ್ವಾ, ಮಾದಕ ವಸ್ತು, ಇದನ್ನು ಸಾಗಾಣೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಮುಖ ಮಾರ್ಗ ವೆನಿಜುವೆಲಾ ಅಂತ ಹೇಳಿ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಸಾಕಷ್ಟು ದಿನಗಳಿಂದ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ವೆನಿಜುವೆಲಾ ಅಧ್ಯಕ್ಷರು ಈ ಮಾದಕ ವಸ್ತುಗಳ ಸಾಗಾಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಈ ವೆನಿಜುವೆಲಾ ಅಧ್ಯಕ್ಷ ಮಡೂರೋ ಮಾದಕ ವಸ್ತು ಕಾರ್ಟೆಲ್ ಉತ್ಪನ್ನದ ಸದಸ್ಯ ಅಂತ, ಅಂದರೆ ಮಾದಕ ವಸ್ತು ಆಗಿರುವಂಥ ಕಾರ್ಟೆಲ್ ಉನ್ನತ ಮಟ್ಟದ ಸದಸ್ಯ ಅಂತ ಹೇಳಿ ಟೀಕೆ ಮಾಡಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಡೂರೋ ಅವರನ್ನು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಡಾಕ್ಯುಮೆಂಟನ್ನು ಅವ್ರು ಕೊಟ್ಟಿರಲಿಲ್ಲ. ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ರು. ಈ ಆರೋಪವನ್ನು ವೆನಿಜುವೆಲಾ ಸಾಕಷ್ಟು ಬಾರಿ ತಳ್ಳಿ ಹಾಕ್ತಾ ಇತ್ತು. ನಿಮ್ಮ ಹತ್ರ ಅಂತಹ ಪುರಾವೆ ಏನಾದರೂ ಇದ್ದರೆ, ಸಾಕ್ಷಿ ಇದ್ದರೆ ಕೊಡಿ ಅಂತ ಹೇಳ್ತಾ ಇದ್ರು, ತಳ್ಳಿ ಹಾಕ್ತಾ ಇತ್ತು. ಬಟ್ ಈ ತಳ್ಳಿ ಹಾಕಿ ಒಂದಿಷ್ಟು ಸಂಘರ್ಷ ಏರ್ಪಡುತ್ತಲ್ವಾ, ಇದರ ನಡುವೆ ಈ ದಾಳಿ ಆಗಿದೆ. ಸೊ ಈ ಪ್ರಮುಖ 3 ಕಾರಣಗಳನ್ನು ದಾಳಿಗೆ ಕಾರಣ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಈ ಪ್ರಮುಖ 3 ಅಂಶಗಳೇ ಅಮೆರಿಕ ವೆನಿಜುವೆಲಾ ಮೇಲೆ ದಾಳಿ ಮಾಡೋದಕ್ಕೆ ರೀಸನ್ಸ್ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಇನ್ನೂ ಇನ್ ಡೀಟೇಲ್ಡ್ ಆಗಿ ಹೇಳ್ಬೋದಾಗಿದೆ, ಬಟ್ ತುಂಬ ಸರಳವಾಗಿ ಹೇಳ್ಬೋದಂದರೆ ಈ ಮೇಲ್ನೋಟಕ್ಕೆ ಈ 3 ಕಾರಣಗಳೇ ಈ ವೈಮಾನಿಕ ದಾಳಿಗೆ ಕಾರಣ, ಅಥವಾ 3 ಅಂಶಗಳೇ ವೈಮಾನಿಕ ದಾಳಿಗೆ ಕಾರಣ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಈಗ ಸಂಘರ್ಷ ಶುರುವಾಗಿದೆ. ಇದು ಎಲ್ಲಿಗೂ ಹೋಗಿ ನಿಲ್ಲುತ್ತೆ? ಇದರಿಂದ ಜಾಗತಿಕವಾಗಿ, ಮುಖ್ಯವಾಗಿ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದೆಲ್ಲವೂ ಕೂಡ ಕಾಲವೇ ಉತ್ತರಿಸಬೇಕಾಗಿದೆ. ಇದೆಲ್ಲದೂ ಕೂಡ ಕಾಲ ಉತ್ತರ ಕೊಟ್ಟೇ ಕೊಡುತ್ತೆ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ. ನಮಸ್ಕಾರ.